ನಮಸ್ಕಾರ ಸ್ನೇಹಿತರೆ, ಹಿಸ್ಟ್ರಿ ಆಫ್ ದ ವರ್ಲ್ಡ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಮಧ್ಯ ಪೂರ್ವದಲ್ಲಿ ನಡೆಯುತ್ತಿರುವ ಭಾರೀ ಉದ್ವಿಗ್ನತೆ ಈಗ ವಿಶ್ವದ ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸಿದೆ. ಇರಾನ್, ಅಮೆರಿಕ ಮತ್ತು ಇಸ್ರೇಲ್ ನಡುವಿನ ಸಂಘರ್ಷದ ಪರಿಣಾಮವಾಗಿ ಜಗತ್ತಿನ ಅತ್ಯಂತ ಪ್ರಮುಖ ಸಮುದ್ರ ಮಾರ್ಗವಾದ ಸ್ಟ್ರೇಟ್ ಆಫ್ ಹಾರ್ಮುಜ್ ಈಗ ಅಪಾಯದ ವಲಯವಾಗಿ ಮಾರ್ಪಟ್ಟಿದೆ. ಇದೀಗ ದೊಡ್ಡ ಪ್ರಶ್ನೆ ಏನಪ್ಪಾ ಅಂದರೆ, ಭಾರತ ತನ್ನ ಯುದ್ಧ ನೌಕೆಗಳು ಅಲ್ಲಿ ಕಳಿಸ್ತಾ ಇದೆಯಾ? ಭಾರತೀಯ ತೈಲ ಟ್ಯಾಂಕರ್ಗಳಿಗೆ ರಕ್ಷಣೆ ಕೊಡಲು ಸರ್ಕಾರ ಸಿದ್ಧವಾಗಿದೆಯಾ? ಇವತ್ತು ಈ ವಿಡಿಯೋದಲ್ಲಿ ನಾವು ಸಂಪೂರ್ಣ ವಿವರವನ್ನು ತಿಳ್ಕೊಳ್ಳೋಣ. ಕೊನೆವರೆಗೂ ಈ ವಿಡಿಯೋ ನೋಡ್ತಾ ಇರಿ. ಗೆಳೆಯರೆ, ಸ್ಟ್ರೇಟ್ ಆಫ್ ಹಾರ್ಮುಜ್ ಏಕೆ ಎಷ್ಟು ಮುಖ್ಯ ಜಗತ್ತಿಗೆ? ಮೊದಲು ತಿಳಿದುಕೊಳ್ಳೋಣ. ಸ್ಟ್ರೇಟ್ ಆಫ್ ಹಾರ್ಮುಜ್ ಎಂದರೆ ಸಾಮಾನ್ಯ ಸಮುದ್ರ ಮಾರ್ಗ ಅಲ್ಲ. ಇದು ಪರ್ಷಿಯನ್ ಗಲ್ಫ್ ಮತ್ತು ಅರೇಬಿಯನ್ ಸಮುದ್ರದ ಸಂಪರ್ಕಿಸುವ ಒಂದು ಕಿರಿದಾದ ಸಮುದ್ರ ಮಾರ್ಗ. ಜಗತ್ತಿನ ಸುಮಾರು 20% ಕ್ರೂಡ್ ಆಯಿಲ್ ಇದೇ ಮಾರ್ಗದಿಂದ ಸಾಗುತ್ತದೆ. ಭಾರತಕ್ಕೆ ಇದರ ಮಹತ್ವ ತುಂಬ ಹೆಚ್ಚು. ಭಾರತದ ಸುಮಾರು ಅರ್ಧದಷ್ಟು ಕ್ರೂಡ್ ಆಯಿಲ್ ಈ ಮಾರ್ಗದ ಮೂಲಕ ಬರುತ್ತದೆ. ಅದರ ಅರ್ಥ ಏನು? ಈ ಮಾರ್ಗದಲ್ಲಿ ಸಮಸ್ಯೆ ಬಂದರೆ ಪೆಟ್ರೋಲ್ ಬೆಲೆ ಏರಬಹುದು, ಎನರ್ಜಿ ಸಂಕಷ್ಟ ಬರಬಹುದು, ಭಾರತ ಆರ್ಥಿಕತೆಗೆ ದೊಡ್ಡ ಹೊಡೆತ ಬೀಳಬಹುದು. ಗೆಳೆಯರೇ, ಮಧ್ಯ ಪೂರ್ವದಲ್ಲಿ ಈಗ ಏನು ನಡೆಯುತ್ತಿದೆ ನೋಡೋಣ ಬನ್ನಿ. ಇತ್ತೀಚಿನ ದಿನಗಳಲ್ಲಿ ಮಧ್ಯ ಪೂರ್ವದಲ್ಲಿ ಯುದ್ಧ ಪರಿಸ್ಥಿತಿ ಗಂಭೀರವಾಗಿದೆ. ಕೆಲವು ವರದಿ ಪ್ರಕಾರ ಸಮುದ್ರದಲ್ಲಿ ಡ್ರೋನ್ ದಾಳಿಗಳು ಮತ್ತು ಮಿಸೈಲ್ ದಾಳಿಗಳು ನಡೆದಿವೆ. ಹಲವಾರು ವಾಣಿಜ್ಯ ಹಡಗುಗಳು ದಾಳಿಗೆ ಗುರಿಯಾಗಿವೆ. ಇದರಿಂದ ಏನಾಯಿತು ಗೊತ್ತಾ? ಸುಮಾರು 80% ಹಡಗು ಸಂಚಾರ ಕಡಿಮೆಯಾಗಿದೆ. ಅನೇಕ ತೈಲ ಟ್ಯಾಂಕರ್ಗಳು ಸಮುದ್ರದಲ್ಲೇ ನಿಂತಿವೆ. ಇದರಿಂದ ಜಾಗತಿಕ ತೈಲ ಮಾರುಕಟ್ಟೆಯಲ್ಲಿ ಭಾರೀ ಆತಂಕ ಉಂಟಾಗಿದೆ. ಗೆಳೆಯರೆ, ಭಾರತ ತನ್ನ ನೇವಿಯನ್ನು ಕಳಿಸ್ತಾ ಇದೆಯಾ? ಇದರ ಬಗ್ಗೆ ಮಾಹಿತಿ ಬರ್ತಾ ಇದೆ. ಇದೀಗ ದೊಡ್ಡ ಪ್ರಶ್ನೆ, ಭಾರತ ಏನು ಮಾಡ್ತಾ ಇದೆ? ಹೊಸ ವರದಿಗಳ ಪ್ರಕಾರ ಭಾರತ ಸರ್ಕಾರ ಒಂದು ಪ್ರಮುಖ ನಿರ್ಧಾರವನ್ನು ಪರಿಗಣಿಸುತ್ತಿದೆ. ಭಾರತದ ವ್ಯಾಪಾರ ಹಡಗುಗಳ ರಕ್ಷಣೆಗಾಗಿ ಭಾರತೀಯ ಯುದ್ಧ ನೌಕೆಗಳನ್ನು ಕಳಿಸುವ ಬಗ್ಗೆ ಚರ್ಚೆ ನಡೆಯುತ್ತಿದೆ. ಅದರ ಉದ್ದೇಶ ಏನು? ಭಾರತೀಯ ತೈಲ ಟ್ಯಾಂಕರ್ಗಳನ್ನು ರಕ್ಷಿಸುವುದು, ಭಾರತೀಯ ನೌಕಾಪಡೆ ಸಿಬ್ಬಂದಿಯನ್ನು ಸುರಕ್ಷಿತವಾಗಿ ಕಾಪಾಡುವುದು, ಸಮುದ್ರ ಮಾರ್ಗವನ್ನು ಸುರಕ್ಷಿತವಾಗಿ ಕಾಯುವುದು. ಇದು ನಡೆದರೆ ಭಾರತೀಯ ನೌಕಾಪಡೆ ಹಡಗುಗಳು ವಾಣಿಜ್ಯ ಹಡಗುಗಳ ಜೊತೆ ಸಾಗುತ್ತವೆ. ಇದನ್ನು ನೇವಲ್ ಎಸ್ಕಾರ್ಟ್ ಮಿಷನ್ ಎಂದು ಕರೆಯುತ್ತಾರೆ. ಎಷ್ಟು ಭಾರತೀಯ ಹಡಗುಗಳು ಅಲ್ಲಿ ಸಿಲುಕಿವೆ? ಗೆಳೆಯರೆ, ಇದೀಗ ಸಮುದ್ರದಲ್ಲಿ ಅನೇಕ ಹಡಗುಗಳು ಸಿಲುಕಿವೆ. ಕೆಲವು ವರದಿಗಳ ಪ್ರಕಾರ ಪರ್ಷಿಯನ್ ಗಲ್ಫ್ ಪ್ರದೇಶದಲ್ಲಿ ಅನೇಕ ಭಾರತೀಯ ಹಡಗುಗಳು ಮತ್ತು ಸಾವಿರಾರು ಭಾರತೀಯ ನೌಕರರು ಇದ್ದಾರೆ. ಆದ್ದರಿಂದ ಭಾರತ ಸರ್ಕಾರ ತುಂಬ ಎಚ್ಚರಿಕೆಯಿಂದ ಪರಿಸ್ಥಿತಿಯನ್ನು ಗಮನಿಸುತ್ತಿದೆ. ಪ್ರತಿ ಕೆಲವು ಗಂಟೆಗಳೊಮ್ಮೆ ಪರಿಸ್ಥಿತಿ ವರದಿಯ ಪಡೆಯಲಾಗುತ್ತದೆ. ಗೆಳೆಯರೆ, ಜಾಗತಿಕ ಮಟ್ಟದಲ್ಲಿ ಏನು ನಡೆಯುತ್ತಿದೆ? ಈ ಸಂಕಷ್ಟ ಕೇವಲ ಭಾರತಕ್ಕೆ ಮಾತ್ರ ಅಲ್ಲ, ಜಗತ್ತಿನ ಅನೇಕ ದೇಶಗಳು ಕೂಡ ಈ ಚಿಂತೆಯಲ್ಲಿ ಇವೆ. ಯುರೋಪಿಯನ್ ದೇಶಗಳು ಕೂಡ ಸಮುದ್ರದ ರಕ್ಷಣೆ ಮಿಷನ್ ಬಗ್ಗೆ ಮಾತನಾಡುತ್ತಿದ್ದವೆ. ಇನ್ನೊಂದು ದೊಡ್ಡ ಆತಂಕ ಏನೆಂದರೆ, ಈ ಮಾರ್ಗ ಸಂಪೂರ್ಣವಾಗಿ ಬಂದ್ ಆದರೆ ಜಾಗತಿಕ ತೈಲ ಮಾರುಕಟ್ಟೆಗೆ ಭಾರೀ ಹೊಡೆತ ಬೀಳಬಹುದು. ತೈಲ ಕಂಪನಿಗಳು ಈಗಾಗಲೇ ಎಚ್ಚರಿಕೆ ನೀಡಿವೆ. ಗೆಳೆಯರೆ, ಭಾರತಕ್ಕೆ ಮುಂದೆ ಏನು ಆಗಬಹುದು? ಈ ಪರಿಸ್ಥಿತಿ ಮುಂದುವರೆದರೆ ಭಾರತಕ್ಕೆ 3 ದೊಡ್ಡ ಸಮಸ್ಯೆಗಳನ್ನು ಎದುರಾಗಬಹುದು. ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ಬೆಲೆ ಏರಿಕೆ ಆಗಬಹುದು, ಎನರ್ಜಿ ಕೊರತೆ ಉಂಟಾಗಬಹುದು, ವ್ಯಾಪಾರ ಮತ್ತು ಸಾಗಾಣಿಕಾ ಸಮಸ್ಯೆಗಳನ್ನು ಉಂಟಾಗಬಹುದು. ಆದ್ದರಿಂದ ಭಾರತ ಸರ್ಕಾರವು ಹಲವು ಆಯ್ಕೆಗಳನ್ನು ಪರಿಶೀಲಿಸುತ್ತದೆ. ನೌಕಾಪಡೆ ಕಳಿಸಬಹುದಾ? ತೈಲ ಸಂಗ್ರಹಣೆ ಬಳಕೆ, ಬೇರೆ ದೇಶಗಳಿಂದ ತೈಲ ಖರೀದಿ. ಸ್ನೇಹಿತರೆ, ಈಗಿನ ಪರಿಸ್ಥಿತಿ ತುಂಬ ಸೂಕ್ಷ್ಮವಾಗಿದೆ. ಭಾರತ ಇನ್ನೂ ಅಧಿಕೃತವಾಗಿ ನೌಕಾಪಡೆಯನ್ನು ಕಳಿಸುವ ನಿರ್ಧಾರ ಮಾಡಿಲ್ಲ. ಆದರೆ ಪರಿಸ್ಥಿತಿ ಕೆಟ್ಟರೆ ಭಾರತ ತನ್ನ ನೌಕಾಪಡೆಯನ್ನು ನೇರವಾಗಿ ಸಮುದ್ರಕ್ಕೆ ಇಳಿಯುವ ಸಾಧ್ಯತೆ ಇದೆ. ಮಧ್ಯಪೂರ್ವ ಯುದ್ಧದ ಪರಿಣಾಮವಾಗಿ ಜಗತ್ತಿನ ಎನರ್ಜಿ ವ್ಯವಸ್ಥೆ ಮತ್ತು ಸಮುದ್ರದ ವ್ಯಾಪಾರ ಈಗ ದೊಡ್ಡ ಪರೀಕ್ಷೆ ಎದುರಿಸುತ್ತಿದೆ. ಮುಂದಿನ ಕೆಲವು ದಿನಗಳಲ್ಲಿ ದೊಡ್ಡ ನಿರ್ಧಾರ ಆಗುವ ಸಾಧ್ಯತೆ ಇದೆ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯನ ಕಮೆಂಟಲ್ಲಿ ಹೇಳಿ. ಇನ್ನಿಷ್ಟು ಲೇಟೆಸ್ಟ್ ಜಿಯೋ ಪೊಲಿಟಿಕಲ್ ಅಪ್ಡೇಟ್ಗಳಿಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಭಾರತ್.